ಯಾರು ಯಾವಾಗ ಏನು ಹೇಳವ್ರೆ? ಯಾವಾಗ ಹೋಗಿದ್ರಂತೆ? ನೋಡಿದ್ರ ಪ್ರೆಸ್ ಮೀಟ್? ಇಲ್ಲ ಇಲ್ಲ ಇಲ್ಲ. ಯಾವಾಗ ಪೆನ್ ಡ್ರೈವ್ ತಗೊಂಡ್ಬಂದವ್ರಂತ ನನ್ನ ಹತ್ರ ಹೇಳಿ. ಹೇಳಿ ನೋಡ್ರಿ, ಪೆನ್ ಡ್ರೈವಿನ ಸಬ್ಜೆಕ್ಟ್ ನನ್ನ ಮುಂದೆ ಏನಾದರೂ ಬಂದಿದ್ರೆ ನಾನು ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣಿಗೆ ಟಿಕೆಟ್ ಕೊಡೋ ಪ್ರಶ್ನೆ ಬರ್ತಿರಲಿಲ್ಲ. ದೇವೇಗೌಡರೆಲ್ಲ ಯಾರೇ ಹೇಳಿದ್ರು ಟಿಕೆಟ್ ಕೊಡ್ತಿರ್ಲಿಲ್ಲ ನಾನು. ಒಂದ್ ನಿಮಿಷ ಒಬ್ಬೊಬ್ರು ಕೇಳಿಬಿಡದ. ಹಾ, ಯಾರು ಎಲ್ಲಿ ವಿಜಯೇಂದ್ರ ಒಂದು ಹೇಳಿ. ಒಂದು ಯಾವುದು ನನ್ನ ಗಮನಕ್ಕೆ ವಿಜಯೇಂದ್ರ ಅವ್ರಿಗೆ ಪತ್ರ ಬರೆಯೋಕ್ಕೂ ನನಗೂ ಸಂಬಂಧ ಏನು ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ನನಗೆ ಆ ವಿಷಯವೇ ಗೊತ್ತಿಲ್ಲ. 2900 ಪ್ರಕರಣ ಅಂತ ಅವ್ರು ಹೇಳೋರ? ಯಾರು? ನನಗೆ ಗೊತ್ತಿಲ್ಲಪ್ಪ, ನನಗದೇ ಗೊತ್ತು. ನನ್ನ ಹತ್ರ ಸಬ್ಜೆಕ್ಟೇ ಬಂದಿಲ್ಲ. ನೋಡ್ರಿ, ನಾನು ಮಹಿಳೆಯರಿಗೆ ಅನ್ಯಾಯ ಆಗಿದೆಯೋ ಆಗಿಲ್ವೋ, ಈ ಒಂದು ಪೆನ್ ಡ್ರೈವ್ಗಳು ಇದು ಮಾರ್ಫಿಂಗ್ ಮಾಡಿರ್ತಕ್ಕಂಥದ್ದು ಇಲ್ಲ ಡೂಪ್ ಇದತ್ತು ನಿಮ್ಮ ನಕಲಿನೋ ನನಗಿವೇನು ಗೊತ್ತಿಲ್ಲ. ಇವೆಲ್ಲ ಸತ್ಯಾಂಶ ಹೊರಗೆ ಬರಲಿ ಅಂತ ನಾನು ಹೇಳೋದು. ಫೇಕ್ ಹೋಗಿ ನಮಗೆ ಗೊತ್ತಿಲ್ಲ. ಅಂದ್ರೆ ಮಿಕ್ಸೆಡ್ ವಿಡಿಯೋಸ್ ಯಾವುದು ಅಂದ್ರೆ ಈಗ ಬಂದಿರೋ ಪೆನ್ ಡ್ರೈವ್ಗಳು ನನಗೆ ಗೊತ್ತಿಲ್ಲ. ನಾನು ಆ ಪೆನ್ ಡ್ರೈವ್ದು ನಿಮ್ಮ ಗಮನಕ್ಕೆ ನಾನು ತರೋದು, ಈ ಕ್ಷಣದವರೆಗೆ ಆ ಪೆನ್ ಡ್ರೈವ್ನಲ್ಲಿ ಇರ್ತಕ್ಕಂಥ ಯಾವುದೇ ಅಶ್ಲೀಲ ದೃಶ್ಯಗಳನ್ನು ನಾನು ನೋಡಿಲ್ಲ. ನನಗದ್ರಲ್ಲಿ ಆಸಕ್ತಿನೂ ಇಲ್ಲ. ಇವತ್ತು ಸತ್ಯಾಂಶ ಹೊರಗೆ ಬರಬೇಕು ಅಂತಕ್ಕಂಥದ್ದು ನನ್ನ ಡಿಮ್ಯಾಂಡ್. ಮೇ 7 ಇವತ್ತು. ಯಾರು? ನೀವು ಅವ್ರನ್ನ ಕೇಳಿ, ನನ್ ಕೇಳಿದ್ರೆ ನಾನೇನು ಹೇಳಿ? ಯಾರು? ನನಗೆ ನನ್ನ ಗಮನಕ್ಕೆ ಹೆಂಗೆ ಬರೋಕ್ಕೆ ಸಾಧ್ಯ? ಪೆನ್ ಡ್ರೈವ್ ಮಾಡ್ಕೊಂಡಿರೋರು ಕಾಂಗ್ರೆಸ್ ನಾಯಕರು, ಅದನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿರೋನು ಆ ಹುಡುಗ ಅವನು ಯಾರೋ ನವೀನ್ ಗೌಡ ರಿಲೀಸ್ ಮಾಡ್ತೀನಿ ಅಂತ ಹೇಳಿರೋದು 21ನೇ ತಾರೀಕು. ಇನ್ನು ಅರ್ಧ ಗಂಟೆಲಿ ಬರುತ್ತೆ ಅಂತ 8 ಗಂಟೆಲಿ ಹೇಳವನೆ. ರಿಲೀಸ್ ಮಾಡಿರೋ ಅವನು ಮಾಡಿರತಕ್ಕಂಥವ್ನು ಏನಿದ್ದಾನೆ, ಅವತ್ತು ಘೋಷಣೆ ಆ ಅಡ್ವರ್ಟೈಸ್ಮೆಂಟ್ ಕೊಟ್ಟವನು, ಅವನನ್ನ ನೀವು ಇಲ್ಲಿವರೆಗೆ ಅರೆಸ್ಟ್ ಮಾಡಿದೆ ಫ್ರೀಯಾಗಿ ಬಿಟ್ಕೊಂಡು ಕೂತಿದ್ದೀರಿ. ಅವನು ಹಿಡಿದಿದ್ರೆ 2 ನಿಮಿಷದಲ್ಲಿ ಸತ್ಯಾಂಶವರೆಗೆ ನೀವು ತರಕಾಯ್ತಿರ್ಲಿಲ್ವಾ? ಯಾಕೆ ರಕ್ಷಣೆ ಕೊಟ್ಟಿದ್ದೀರಿ? ಯಾರು? ದೇವರಾಜೇಗೌಡರದು ಡಿಫ್ರೆಂಟ್ ರೀ. ನವೀನ್ ಗೌಡ ನಾನು 21 ರಾತ್ರಿ ಪೆನ್ ಡ್ರೈವಿನ ಅರ್ಧ ಗಂಟೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ವಾಟ್ಸಪ್ ಮಾಡೋದ್ನಲ್ಲ, ಇಡೀ ಪ್ರಪಂಚಕ್ಕೆ ಜಾಗಜಾಹೀರು ಮಾಡಲಿಕ್ಕೆ. ಈ ಕ್ಷಣದವರೆಗೂ ಅವನ್ನ ಅರೆಸ್ಟ್ ಮಾಡಬೇಕು, ಯಾರನ್ನ ಅರೆಸ್ಟ್ ಮಾಡಬೇಕಾಗಿತ್ತು? ಹಾಂ, ಯಾರು? ನೋಡ್ರಿ, ಅವರು ಒಬ್ಬರು ಮಾತಾಡಿ. ಏನೇಳಿ? ಒಂದ್ ನಿಮಿಷ ಇರಪ್ಪ, ಒಂದ್ ನಿಮಿಷ ಇರಿ. ರಾಚಪ್ಪ ಇರ್ರಿ. ಒಂದ್ ನಿಮಿಷ ಇರಿ, ಯಾತಿ ಕೊಡ್ಲಿಲ್ಲ ಅವ್ರನ್ನ ಕೇಳ್ಬೇಕಲ್ವೇ? ನನಗೆ ಕೇಳಿದ್ರೆ ಒಂದ್ ನಿಮಿಷ ಇರಿ. ಯಾರು? ಯಾವ ಹೋರಾಟಕ್ಕೆ? ನೋಡಿ, ಅವರ ರೇವಣ್ಣ ಕುಟುಂಬದ ಬಗ್ಗೆ ಆಗಲಿ, ರೇವಣ್ಣ ಅವ್ರ ಬಗ್ಗೆ ಆಗಲಿ, ಅವರು ಹೋರಾಟ ಲೀಗಲಿ ನಡೆದಿರ್ತಕ್ಕಂಥದ್ದು.
ಕೋರ್ಟ್ಗಳಲ್ಲಿ ನಡೆದಿದೆ. ರೇವಣ್ಣ ಅವರ ಪುತ್ರ ಪಾರ್ಲಿಮೆಂಟಿಗೆ ನಿಂತಾಗ ಮೊದಲನೇ ಬಾರಿಗೆ ನಿಂತಂಥ ಸಂದರ್ಭದಲ್ಲಿ ಅಫಿಡವಿಟ್ ಏನು ಹಾಕಿದ್ದಾರೆ, ಅದರ ಬಗ್ಗೆ ಎಲೆಕ್ಷನ್ ಪಿಟಿಷನ್ನು, ಅದ್ರ ಮೇಲೆ ಅವರು ಹೋರಾಟ ಮಾಡಿದ್ದಾರೆ. ಅದ್ರಲ್ಲಿ ನಮ್ಗೆ ಜಯ ದೊರಕಿದೆ ಅಂತ ಅವ್ರು ಹೇಳ್ಕೊಂಡವ್ರು. ಇದ್ರ ಮೇಲೆ ಹೇಳೋರ, ಇದ್ರ ಮೇಲೆ ಎಲ್ಲಿ ಹೇಳೋರೆ? ಯಾವ್ದು ಇದು ಪೆನ್ ಡ್ರೈವ್ ಹೇಳೋರ? ಎಲ್ಲಿ ಹೇಳೋರೆ? ಎಲ್ಲಿ ಹೇಳೋರೆ? ಅವರು ಎಲ್ಲೂ ಸಹ ಅವ್ರು ಹೇಳಿರ್ತಕ್ಕಂಥದ್ದು ಕಾನೂನಿನ ಹೋರಾಟಗಳು ಅವ್ರು ಏನು ಮಾಡ್ಕೊಂಡು ಬಂದಿದ್ದಾರೆ, ಅದ್ರ ಜಯ ನನಗೆ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಇದು ಪೆನ್ ಡ್ರೈವ್ ಕತೆ ಬಂದಿದ್ದು 21ಕ್ಕೆ ರಿಲೀಸ್ ಮಾಡಿರೋದು ಬೇರೆ. ಯಾರೋ ಕಾರ್ತಿಕ್ ನೀವೇ ಹೇಳಿದಿರಲ್ಲ, ಬರ್ತಿದ್ದೀರಲ್ಲ, ಅದು ಯಾರೋ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕಳಿಸಿದ್ನಲ್ಲ, ಎಲ್ಲೋ ಕೂತ್ಕೊಂಡು ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ವಿಡಿಯೋ ರೆಕಾರ್ಡಿಂಗ್ ಮಾಡಿ ನಿಮಗೆ ಕಳಿಸಿದ್ನಲ್ಲ 30ನೇ ತಾರೀಕು. ಆ ವ್ಯಕ್ತಿ ಹೇಳಿರ್ತಕ್ಕಂಥದ್ದು ಆ ಪೆನ್ ಡ್ರೈವ್ನ ನಾನು ಕೊಟ್ಟಿರ್ತಕ್ಕಂಥದ್ದು ದೇವರಾಜೇಗೌಡರಿಗೆ ಒಬ್ಬರಿಗೆ. ಅವನು ಹೇಳಿರೋದು ಒಂದು ನಿಮಿಷ ಇರಿ, ಅದನ್ನೇ ಅವ್ರು ಹೇಳಿರೋದು. ಪ್ರಜ್ವಲ್ ರೇವಣ್ಣ ಅವರು ಏನು ಸ್ಟೇ ತಗೊಂಡಿದ್ರು ಅದನ್ನು ವೆಕೇಟ್ ಮಾಡಿಸ್ಬೇಕು ಅಂತ ಹೇಳಿ ನನ್ನ ಹತ್ರ ಯಾರೋ ಕಾರ್ತಿಕ್ ಅನ್ನೋನು ಬಂದಿದ್ದ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ. ಅವನು ತಂದಂಥ ಮೆಟೀರಿಯಲ್ನ ನಾನು ಯಾಕೆ ಒಬ್ಬ ವಕೀಲನಾಗಿ ಅದನ್ನು ಸಾರ್ವಜನಿಕವಾಗಿ ತೋರಿಸಬಾರ್ದು, ಕೋರ್ಟ್ ಮುಂದೆ ಇಡಬೇಕು ಅಂತ ಹೇಳಿ ಸೀಲ್ ಮಾಡಿ ಸೈನ್ ಮಾಡಿ ಇಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ನೆನ್ನೆ ಹೇಳಿದ್ರೆ ಅಷ್ಟೇ ಅಲ್ವಾ ಅವರು? ಅದೆಲ್ಲ ಒಂದು ನಿಮಿಷ ಇದೆ. ನಾನೇನು ಎಲ್ಲೋ ಯಾರು ಬೇಕಾದ್ರೆ ಏನು ಪ್ರಶ್ನೆ ಕೇಳಿ ಒಬ್ಬರು ಮಾತಾಡಿ ಬ್ರದರ್. ಹಾಂ ಅಲ್ವಾ? ಒಂದು ನಿಮಿಷ ಇರಿ. ಪೆನ್ ಡ್ರೈವ್ ದೇವರಾಜ ಒಬ್ಬರೇ ಎಲ್ಲ ನೋಡಿರೋದು. ಈಗ ದೇವರಾಜೇಗೌಡ ಒಬ್ಬರಲ್ಲ, ಇಡೀ ಪ್ರಪಂಚ, ಸಿಂಗಾಪುರ ಎಲ್ಲ ಕಡೆ ನೋಡ್ತಾವ್ರಲ್ಲ. ದೇವರಾಜೇಗೌಡ ಒಬ್ಬರಲ್ಲ ನೋಡಿರೋದು. ಈಗ ಇಡೀ ಪ್ರಪಂಚಕ್ಕೆ ಕೊಟ್ಬಿಟ್ಟವ್ರಲ್ಲ ಅದನ್ನ. ಯಾವುದೇ ರೀತಿಯ ಪರಿಣಾಮಗಳು ಬ್ರದರ್, ನನ್ನ ಅಭಿಪ್ರಾಯದಲ್ಲಿ ನಾನು ಈ ಒಂದು ಪೆನ್ ಡ್ರೈವ್ ಬಿಟ್ಟ ನಂತರವೂ ಶಿವಮೊಗ್ಗದಲ್ಲಿ ಹೋಗಿ 24 ಗಂಟೆ ನಾನು 4 ಸಭೆ ಅಟೆಂಡ್ ಮಾಡಿದ್ದೇನೆ. ರಾಯಚೂರಿಗೆ ಹೋಗಿದ್ದೇನೆ, ಅಲ್ಲಿಂದ ಕಲಬುರಗಿಗೆ ಹೋಗಿದ್ದೇನೆ, ಬಳ್ಳಾರಿಗೆ ಹೋಗಿದ್ದೇನೆ, ಅಲ್ಲಿಂದ ಕೊಪ್ಪಳಕ್ಕೆ ಹೋಗಿದ್ದೇನೆ. ಎಲ್ಲೂ ಈ ಪೆನ್ ಡ್ರೈವಿನ ಬಗ್ಗೆ ಯಾರೂ ಜನಗಳು ತಲೆ ಕೆಡಿಸ್ಕೊಂಡಿಲ್ಲ. ಮಾಧ್ಯಮಗಳಲ್ಲಿ ಮಾತ್ರ ಇದಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ವಿಜೃಂಭಣೆ ಸಿಕ್ಕಿದೆ. ನೋಡೋರು ಆಸಕ್ತಿ ಇರೋರು ನೋಡ್ತಾರೆ, ನೋಡದೇ ಇದ್ದಾರೆ ನೋಡಲ್ಲ. ಚುನಾವಣೆ ಮೇಲೆ ಈಗ ನಾನೇ ನಿಮ್ಗೆ ಹೇಳ್ತಕ್ಕಂಥದ್ದು, ಹಿಂದೆ ಈ ರೀತಿಯ ಪ್ರಕರಣಗಳಲ್ಲಿ ಹಲವಾರು ಜನಗಳನ್ನು ಸಿಲುಕಿಸಿ ನಂತರ ಅವರು ಚುನಾವಣೆಗೆ ಜನಗಳ ಮುಂದೆ ಇದನ್ನೆಲ್ಲ ಪ್ರೊಜೆಕ್ಷನ್ ಕೊಟ್ಟರು. ಚುನಾವಣೆಗೆ ಹೋದಾಗ ಗೆದ್ದು ಬಂದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.